ನೀವು ಗೃಹಜ್ಯೋತಿ ಫಲಾನುಭವಿಗಳ ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ 60,000 ರೂಪಾಯಿ ಬಂದು ಬೀಳೋದು ಮಿಸ್ ಆಗೋಗುತ್ತೆ. ಮ್ಯಾಕ್ಸಿಮಮ್ 78,000 ತನಕ ನಿಮ್ಮ ಅಕೌಂಟಲ್ಲಿ ನೀವು ಸಬ್ಸಿಡಿ ಅಮೌಂಟ್ನ ಪಡೆಯಬಹುದು. ಗೌರ್ಮೆಂಟ್ ಅವರು ನಿಮಗೆ ಗೃಹಜ್ಯೋತಿ ಫಲಾನುಭವಿಗಳಾಗಿ ಮಾಡಿದ್ದಾರೆ, ಆದರೆ ನಿಮ್ಮ ಅಕೌಂಟ್ಗೆ 60,000 ರೂಪಾಯಿ ಬರೋದನ್ನ ಅವ್ರು ನಿಮ್ಗೆ ಹೇಳಿಲ್ಲ, ಅದನ್ನು ನಾವು ಹೇಳ್ತೀವಿ. ಸೊ ಯಾರಿಗೆಲ್ಲ ಸರ್ಕಾರದಿಂದ ಸಬ್ಸಿಡಿ ಪಡೆದುಕೊಳ್ಬೇಕು ದಯವಿಟ್ಟು ಕಾಲ್ ಮಾಡಿ, ನಮಗೆ ಸ್ಕಿಪ್ ಮಾಡಬೇಡಿ, ಸಂಪೂರ್ಣ ಈ ವಿಡಿಯೋ ನೋಡಿ. ಬನ್ನಿ, ಈ ವಿಡಿಯೋದಲ್ಲಿ ಸಂಪೂರ್ಣ ಈ ಸೋಲಾರ್ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ ನಮ್ಮ ಸರ್ರು. ಅವ್ರ ಹತ್ರ ಈ ಸೋಲಾರ್ ನೀವು ನಿಮ್ಮ ಮನೆಗೆ ಹಾಕ್ಸೋದ್ರಿಂದ ನಿಮಗೆ ಹೇಗೆ 60,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತಾರೆ. ರೆಡಿನಾ? ಹೋಗೋಣವಾ? ಹಾಯ್, ಹಲೋ, ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಿದ್ದೀನಿ ರೀ. ಈ ಸೋಲಾರ್ ಪ್ಯಾನಲ್ನಿಂದ ನಿಮ್ಮ ಮನೆಯಲ್ಲಿ ನೀವು ವಿದ್ಯುತ್ ಶಕ್ತಿಯನ್ನು ಹೇಗೆ ಸಂಪಾದನೆ ಮಾಡ್ಕೋಬೋದು, ನಿಮ್ಮ ವಿದ್ಯುತ್ ಬಿಲ್ಲನ್ನು ಹೇಗೆ ಕಡಿಮೆ ಮಾಡ್ಕೋಬೋದು, ಮತ್ತು ಅದರಿಂದ ಆದಾಯ ಹೇಗೆ ಗಳಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಹೋಗ್ಬೇಡ್ರಿ, ಸ್ಕಿಪ್ ಮಾಡಬೇಡಿ. ಒಂದು 5 ನಿಮಿಷ ಈ ವಿಡಿಯೋ ನೋಡಿ, ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ವಿಷಯ ಆಗೋದನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ರೆಡಿನಾ? ವಿಡಿಯೋದೊಳಗಡೆ ಹೋಗೋಣವಾ? ನಡೀರಿ, ಹೋಗೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೆಲ್ಸನ್, ನಮ್ಮ ಕಂಪನಿ ನೇಮ್ ನಮ್ಮ ಸೋಲಾರ್. ಇವತ್ತಿನ ವಿಡಿಯೋ ಯಾವ್ದು ಬಗ್ಗೆ ಇರುತ್ತಂದರೆ, ಪೂರ್ತಿ ಇಂಡಿಯಾ ನೋಡ್ಬೋದು ನೀವು, ಸಬ್ಸಿಡಿ ಎಲ್ಲೇ ಹೋಗಲಿ ಸಬ್ಸಿಡಿ ಬಗ್ಗೆನೇ ಮಾಡ್ತಾ ಇದ್ದೀವಿ. ಸೊ ಫೈನಲಿ ನಮ್ಮ ಸೋಲಾರು ನಾವು ರಿಜಿಸ್ಟರ್ಡ್ ವೆಂಡರ್. ನಿಮಗೆ ಡೌಟ್ ಇತ್ತಂದರೆ www.pmsuryagar.com ಹೋದರೆ ಅಲ್ಲಿ ಕರ್ನಾಟಕ ಹೋಗಿ ರಿಜಿಸ್ಟರ್ಡ್ ವೆಂಡರ್ಸ್ ಹೋದರೆ ನಿಮಗೆ ನಮ್ಮ ಸೋಲಾರ್ ಸಿಗುತ್ತೆ. ಅಲ್ಲಿ ಫಸ್ಟ್ ಥಿಂಗ್, ನಾವು ಕರೆಂಟ್ಲಿ ಮಾಡ್ತಾ ಇರೋದು ಬ್ಯಾಂಗ್ಳೂರ್ ಅರ್ಬನ್ ರೂರಲ್ ಮಾತ್ರ. ಸೊ ಬೆಂಗಳೂರು ಔಟ್ಸ್ಕರ್ಟ್ಸ್ ಯಾರೆಲ್ಲ ಇದ್ದೀರೋ ಅವ್ರು ಮಾಡ್ಬೋದು. ಸೊ ಈ ವಿಡಿಯೋ ಪೂರ್ತಿ ಯಾರೆಲ್ಲ ನೋಡಬೇಕಾದ್ರೆ, ಫಸ್ಟ್ ನೀವು ಜಾಸ್ತಿ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ, ಮಿನಿಮಮ್ 2,000 ಮೇಲೆ ಕಟ್ತಾ ಇದ್ದೀರಾ. ಗೃಹಜ್ಯೋತಿ ಇರೋರು ಕಸ್ಟಮರ್ಸ್ಗೆ ನೀವು ಸೋಲಾರ್ ಹಾಕಬೇಕಂತ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. 2,000 ಮೇಲೆ ಯಾರು ಕಟ್ತಾ ಇದ್ದೀರಾ, ನಿಮ್ಮದು ಸ್ವಂತ ಮನೆ ಇದೆ. ಈ ಸಬ್ಸಿಡಿ ಅನ್ನೋದು ಬರೀ ಮನೆಗೆ ಮಾತ್ರ ಕೊಡ್ತಾರೆ. ಈ ಕಮರ್ಷಿಯಲ್ ಇದಕ್ಕೆಲ್ಲ ನಾನ್ ಸಬ್ಸಿಡಿ ಇದೆ ಮಾಡಬೇಕು ನೀವು. ಸೊ ಮನೆ ಇದೆ, ಒಂದು 2 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ ಸ್ಯಾಂಕ್ಷನ್ ಲೋಡ್ ಇದೆ ನಿಮಗೆ, ನೀವು ಬಂದುಬಿಟ್ಟು ನಮಗೆ ಕಾಲ್ ಮಾಡ್ಬೋದು. ಈ ಥರ ಸೋಲಾರ್ ಪ್ಲಾನನ್ನು ಹಾಕ್ಕೊಡ್ತೀವಿ. ನಿಮಗೆ 2 ಕಿಲೋವ್ಯಾಟ್ ಹಾಕ್ತೀರಾ ಅಂದರೆ 60,000 ಸಬ್ಸಿಡಿ ಬರುತ್ತೆ. 3 ಕಿಲೋವ್ಯಾಟ್ ಹಾಕ್ತೀರಾ ಅಂದರೆ 78,000 ಸಬ್ಸಿಡಿ ಬರುತ್ತೆ. ಸೇಮ್ 5 ಆಗಲಿ 8 ಆಗಲಿ 10 ಕಿಲೋವ್ಯಾಟ್ ಮ್ಯಾಕ್ಸಿಮಮ್ 78,000 ತನಕ ನಿಮ್ಮ ಅಕೌಂಟಲ್ಲಿ ನೀವು ಸಬ್ಸಿಡಿ ಅಮೌಂಟ್ನ ಪಡೆಯಬಹುದು. ಸೊ ಇವತ್ತಿನ ವಿಡಿಯೋ ಪೂರ್ತಿ ಇನ್ ಡೀಟೇಲ್ ಆಗಿ ತೋರಿಸ್ತೀವಿ. ಇವಾಗ ನಿಮ್ಮ ಮನೆಗೆ ಒಂದು ಸೋಲಾರ್ ಹಾಕ್ತೀರಾ ಅಂದರೆ ಯಾವ ಥರ ಸೆಟಪ್ ಇರುತ್ತೆ, ಏನು ಪ್ಯಾನಲ್ ಯೂಸ್ ಮಾಡ್ತೀವಿ, ಏನು ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ, ಏನು ಇನ್ವರ್ಟರು, ಯಾವ ಥರ ವೈರಿಂಗ್ ಇರುತ್ತೆ, ಅದನ್ನ ಟೆಕ್ನಿಕಲ್ ಕಾಂಪೋನೆಂಟ್ಸ್ ಏನೆಲ್ಲ ಇರುತ್ತೆ, ಆ ಪೂರ್ತಿ ಡೀಟೇಲ್ಸ್ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಒಂದು ಸೋಲಾರ್ ಇನ್ಸ್ಟಾಲೇಷನ್ ಹಾಕಬೇಕಾದ್ರೆ ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ 99% ಡೌಟ್ಸ್ ಕ್ಲಿಯರ್ ಆಗುತ್ತೆ. ಅದನ್ನ ಮೇಲೆ ಡೌಟ್ ಇತ್ತಂದರೆ ನೀವು ದಯವಿಟ್ಟು ನಮಗೆ ಕಾಲ್ ಮಾಡ್ಬೋದು. ಸಿಂಪಲ್, ಮಂಡೇ ಟು ಸ್ಯಾಟರ್ಡೇ ನಮ್ಮ ಆಫೀಸ್ ಟೈಮಿಂಗ್ಸ್ ಇರುತ್ತೆ. 10 ಗಂಟೆಯಿಂದ 6 ಗಂಟೆಯಿಂದ ಆಫೀಸ್ ಇರುತ್ತೆ. ನಿಮ್ಮ ವಾಟ್ಸಾಪಲ್ಲಿ ಬೇಸಿಕ್ ಈ ಬಿಲ್ಡಿಂಗ್ ಫೋಟೋ, ನಿಮ್ಮದು ಟೆರೆಸ್ ಫೋಟೋ, ನಿಮ್ಮದು ಕರೆಂಟ್ ಬಿಲ್, ನಿಮ್ಮ ಮೀಟರ್ ಬಿಲ್ ಇಷ್ಟು ಶೇರ್ ಮಾಡಿದ್ರೆ ಸಾಕು. ನಮ್ಮ ಸ್ಟಾಫ್ ನಿಮಗೆ ನೀಟಾಗಿ ನಿಮ್ಮ ಕರೆಂಟ್ ಬಿಲ್ನ ನೋಡಿಬಿಟ್ಟು ಎಷ್ಟು ಸ್ಯಾಂಕ್ಷನ್ ಲೋಡ್ ಇದೆ, ಏನು ಕನ್ಸಂಪ್ಷನ್ ಯೂನಿಟ್ ಮಾಡ್ತಾ ಇದ್ದೀರಾ, ಆ ಡೀಟೇಲ್ಸ್ ಎಲ್ಲ ತೊಗೊಂಡು ನಿಮ್ಗೆ ಒಂದು ಕೊಟೇಷನ್ನ ಕಳಿಸ್ತಾರೆ. ನೀವು ಎಷ್ಟು ಅಂದ ಮೇಲೆ ಪ್ರೊಸೀಡ್ ಮಾಡ್ತೀವಿ. ಎಲ್ಲಾನು ಬೆಸ್ಕಾಮ್ ಕಡೆ ಆಗಲಿ, ಇಲ್ಲಾಂದ್ರೆ PM ಸೂರ್ಯಗಾರ್ ಆಗಲಿ, ಎಲ್ಲ ಅಪ್ಲಿಕೇಶನಿಂದ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನಮ್ಮ ಟೀಮೇ ಎಲ್ಲ ಮಾಡ್ತಾರೆ. ನೀವು ಜಸ್ಟ್ ಡಾಕ್ಯುಮೆಂಟ್ಸ್ ಮಾತ್ರ ನಮ್ಗೆ ಪ್ರೊವೈಡ್ ಮಾಡಿದ್ರೆ ಸಾಕು. ಅದನ್ನು ಬಿಟ್ಟರೆ ಕಸ್ಟಮರ್ ಸೈಡಿಂದ ಏನು ಸ್ಕೋಪು ಇರಲ್ಲ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಈ ನೋಡಿ, ಈ ಸೋಲಾರ್ ಪ್ಯಾನಲ್ ಆಗಲಿ, ಇನ್ವರ್ಟರ್ ಆಗಲಿ, ಈ ಟೋಟಲ್ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ನಿಮಗೆ? 1,60,000 ಆಗುತ್ತೆ. ಇದರಲ್ಲಿ ನಿಮ್ಗೆ 60,000 ಸಬ್ಸಿಡಿ ಸರ್ಕಾರನೇ ನಿಮ್ಮ ಅಕೌಂಟ್ಗೆ ಬಿದ್ದುಬಿಡುತ್ತೆ. ಸೊ ನೀವು ಫುಲ್ ಅಮೌಂಟ್ 60,000 ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಇರೋದು 1 ಲಕ್ಷ ರೂಪಾಯಿ. ಆ 1 ಲಕ್ಷ ಇವಾಗ ನೀವು 2,000 ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ 2,000 ಇಂದ 1 ವರ್ಷಕ್ಕೆ 24,000 ಕಟ್ಟಿದ್ರಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು? 1 ಲಕ್ಷ. 5ನೇ ವರ್ಷಕ್ಕೆ ನೀವು ಹಾಕಿರೋ ದುಡ್ಡು ವಾಪಸ್ ಬಂತು. ಆದರೆ ಬೆಸ್ಕಾಮ್ ಜೊತೆ ಅಗ್ರಿಮೆಂಟ್ ಇರೋದು 25 ವರ್ಷಕ್ಕೆ. ಸೊ ಮಿಕ್ಕಿದ 20 ವರ್ಷಕ್ಕೆ ನೀವು ಜನರೇಟ್ ಮಾಡಿ ಫ್ರೀಯಾಗಿ ಅರ್ನ್ ಮಾಡ್ತಾ ಇದ್ದೀರಾ. ಸೊ ಈ 1 ರೂಪಾಯಿ ಖರ್ಚು ಮಾಡಲ್ಲ ನೀವು. 5ನೇ ವರ್ಷಕ್ಕೆ ನೀವು ಹಾಕಿರೋ ದುಡ್ಡು ನಮಗೆ ವಾಪಸ್ ಬಂತು. ಮಿಕ್ಕಿದ 20 ವರ್ಷ ಫ್ರೀ ಕರೆಂಟ್. ಸೊ ಫಸ್ಟ್ ಸೋಲಾರ್ ಪ್ಯಾನಲ್ ನೋಡಿ. ಸೊ ಈ ಪ್ಯಾನಲ್ ಬಂದ್ಬಿಟ್ಟು ಅದಾನಿ ಕಂಪನಿ 575 ವ್ಯಾಟ್ ಪೀಕ್ ಪ್ಯಾನಲ್ ಇದು. ಸೊ ಪ್ಯಾನಲ್ ಅಂತ ಬರುವಾಗ ಕಸ್ಟಮರ್ಸ್ ಡೌಟ್ ಇರುತ್ತೆ, ಸರ್ ಏನೆಲ್ಲ ಕಂಪನಿ ಯೂಸ್ ಮಾಡ್ತೀರಾ ಅಂತ. ಸಬ್ಸಿಡಿ ಅನ್ನೋದು ತುಂಬಾ ಡಿಮ್ಯಾಂಡ್ ಇದೆ, ಪ್ಯಾನಲ್ಸ್ ಖಂಡಿತ ಡಿಮ್ಯಾಂಡ್ ಇದೆ. ಸೊ ಈ ಸಬ್ಸಿಡಿ ಅಂತ ಬರುವಾಗ ನಾವು ಯೂಸ್ ಮಾಡ್ತಾ ಇರೋ ಪ್ಯಾನಲ್ ಬಂದು DCR ಪ್ಯಾನಲ್. DCR ಅಂದ್ರೆ ಏನಂದ್ರೆ ಡೊಮೆಸ್ಟಿಕ್ ಕಂಟೆಂಟ್ ರಿಕ್ವೈರ್ಮೆಂಟ್. ಹಂಗಂದ್ರೆ ನೋಡಿ, ಈ ಸೆಲ್ಸ್ ಆಗಲಿ, ಇದು ಒಳಗೆ ವೇಫರ್ಸ್ ಆಗಲಿ, ಅಲ್ಯೂಮಿನಿಯಂ ಆಗಲಿ ಎಲ್ಲಾನು ಇಂಡಿಯಾನಲ್ಲೇ ಮಾಡಿರಬೇಕು. ಆವಾಗ ಮಾತ್ರ ಅದನ್ನ DCR ಪ್ಯಾನಲ್ ಅಂತೀವಿ. ಸೊ ಈ DCR ಪ್ಯಾನಲ್ ಯಾವತ್ತೂ ಡಿಮ್ಯಾಂಡ್ ಇರುತ್ತೆ. ಸೊ ನಾವು 4-5 ಬ್ರ್ಯಾಂಡ್ಸ್ ಟೈಪ್ ಮಾಡಿದ್ದೀವಿ. ಅದಾನಿ ಇದೆ ನಮ್ಮ ಹತ್ರ, ಇಲ್ಲಾಂದ್ರೆ ನಿಮಗೆ ಪ್ಯಾನಾಸೋನಿಕ್ ಇದೆ, ಇಲ್ಲಾಂದ್ರೆ ಲೂಮ್ ಇದೆ, ಇಲ್ಲಾಂದ್ರೆ ಸಾತ್ವಿಕ್ ಇದೆ, ಬೇರೆ ಕಂಪನೀಸು ಟೈಪ್ ಮಾಡಿದ್ವಿ. ಸೊ ಏನು ಲಾಟ್ ಸಿಗುತ್ತೋ ಅದ್ರ ಪ್ರಕಾರ ಮೂವಿಂಗ್ ಇರುತ್ತೆ. ಯಾಕಂದ್ರೆ ಇದರಲ್ಲಿ ತುಂಬ ಜನ ಕೇಳ್ತಾರೆ, ಸರ್ ಪ್ಯಾನಲ್ಗೆ ವ್ಯಾರಂಟಿ ಯಾವ ಥರ ಬರುತ್ತಂತೆ. ನೋಡಿ, ಈ ಪ್ರಾಡಕ್ಟ್ ಇದೆ ನೋಡಿ, ಈ ಪ್ರಾಡಕ್ಟ್ ಏನಿದೆ ಸೋಲಾರ್ ಪ್ಯಾನಲ್, ಈ ಪ್ರಾಡಕ್ಟ್ಗೆ ಬಂದು ಎಲ್ಲ ಕಂಪನಿನೂ 10 ವರ್ಷ ಕೊಡ್ತಾರೆ. ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಕಂಪನಿ 10 ವರ್ಷ ಕೊಡ್ತಾರೆ. ಇದಿದೆ ನೋಡಿ, ಈ ಸೆಲ್ಸು, ಇದು ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಅಂತವೆ. ಈ ಪರ್ಫಾರ್ಮೆನ್ಸ್ ಏನಿದೆ 30 ವರ್ಷ ವ್ಯಾರಂಟಿ ಕೊಡ್ತಾರೆ. ಇದು ಎಲ್ಲಿ ಕೊಡೋದು? ಈ ಟಾಪ್ ಕಾನ್ ಪ್ಯಾನಲ್ ಮಾತ್ರ 30 ವರ್ಷ ಪರ್ಫಾರ್ಮೆನ್ಸ್ ವ್ಯಾರಂಟಿ ಕೊಡ್ತಾರೆ. ಎಲ್ಲ ಕಂಪನಿನೂ ಕೊಡ್ತಾರೆ.
ಸೊ ಪ್ಯಾನಲಲ್ಲಿ ಏನಕ್ಕೆ ಟಾಪ್ಕಾನ್ ನಾವು ಯೂಸ್ ಮಾಡೋದು ಪ್ರಿಫರ್ ಮಾಡೋದು ಬೇಸಿಕಲಿ ಅಂದರೆ ಫಸ್ಟ್ ಬಂದಿದ್ದು ಪಾಲಿಕ್ರಿಸ್ಟಲಿನ್, ಆಮೇಲೆ ಮೋನೋಕ್ರಿಸ್ಟಲಿನ್ ಆಯಿತು, ಅದರಲ್ಲಿ ಹಾಫ್ ಕಟ್ ಆಯಿತು, ಆಮೇಲೆ ಬೈಫೇಶಿಯಲ್, ಮೋನೋಫೇಶಿಯಲ್ ಇತ್ತು, ಆಮೇಲೆ ಬೈಫೇಶಿಯಲ್, ಆಮೇಲೆ ಬಂದಿದೆ ಟಾಪ್ಕಾನ್. ಈ ಟಾಪ್ಕಾನ್ ಅಡ್ವಾಂಟೇಜ್ ನೋಡಿ, ಈ ಮೇಲೆ ನೋಡಿ ಇಲ್ಲಿ ಜನರೇಟ್ ಆಗುತ್ತೆ, ಸಣ್ಣ ಏನು ಸೂರ್ಯ ಕೆಳಗೆ ಬೀಳುತ್ತೋ ಇಲ್ಲಿಂದ ಈ ಕೆಳಗೂ ಜನರೇಟ್ ಆಗುತ್ತೆ ನೋಡಿ, ಇದೆಲ್ಲ ಕೆಳಗೆ ಸೋಲಾರ್ ಸೆಲ್ಸೆ, ಮೇಲೆ ಏನು ಸೆಲ್ ಇದೆ ಸೇಮ್ ಸೆಲ್ ನೋಡಿ ಇಲ್ಲಿ ಕೆಳಗಿದೆ. ಸೊ ಮೇಲೇನೂ ಜನರೇಟ್ ಆಗುತ್ತೆ, ಕೆಳಗೂ ಜನರೇಟ್ ಆಗುತ್ತೆ, ಫಸ್ಟ್ ರೀಸನ್. ಸೆಕೆಂಡು ನನಗೆ ಇಷ್ಟ ಆಗಿರೋ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಡಿಗ್ರೇಡೇಷನ್ ರೇಟ್. ಡಿಗ್ರೇಡೇಷನ್ ಅಂದರೆ ವರ್ಷ ಆಗಂಗೆ ಪ್ಯಾನಲ್ ಎಫಿಷಿಯನ್ಸಿ ಡ್ರಾಪ್ ಆಗುತ್ತೆ. ನೀವು ಹಳೆ ಟೆಕ್ನಾಲಜಿ ಪ್ಯಾನಲ್ ಯೂಸ್ ಮಾಡುವಾಗ ಫಸ್ಟ್ ಬಿಗಿನಿಂಗ್ ಜನರೇಟ್ ಮಾಡುವಾಗ ಚೆನ್ನಾಗಿರುತ್ತೆ, ಒಂದು 10 ವರ್ಷ ಆಯ್ತಾ ಡಿಗ್ರೇಡೇಷನ್ ಶುರು ಆಗುತ್ತೆ, ಸೊ ಪ್ಯಾನಲ್ ಜನರೇಷನ್ ಕಡಿಮೆ ಆಗುತ್ತೆ. ಬಟ್ ಇದರಲ್ಲಿ ಪರ್ಫಾರ್ಮೆನ್ಸ್ ವಾರಂಟಿನೇ 30 ವರ್ಷ ಕಂಪನಿ ಕಡೆಯಿಂದನೇ ಕೊಡ್ತಾರೆ. ಸೊ ಯಾವತ್ತು ಸೋಲಾರ್ ಅನ್ನೋದು ಇನ್ವೆಸ್ಟ್ಮೆಂಟ್ ಫ್ಯೂಚರ್ಗೆ, ಸದ್ಯಕ್ಕಲ್ಲ 30 ವರ್ಷ ಓಡಬೇಕು ಪ್ಯಾನಲ್ಲು. ಹಂಗಾಗಿ ಯಾವತ್ತು ಟಾಪ್ಕಾನ್ ಪ್ರಿಫರ್ ಮಾಡಿ. ಇದಕ್ಕೂ ಹಳೆ ಟೆಕ್ನಾಲಜಿಗೆ ಒಂದು ₹2 ಡಿಫ್ರೆನ್ಸ್ ಇರುತ್ತೆ ಪರ್ ವಾಟ್, ಅಮ್ಮಮ್ಮ ಅಂದರೆ ಅಷ್ಟೇ. ಬಟ್ ನಾನು ಯಾವ ಸಜೆಷನ್ ಗೋ ಫಾರ್ ಟಾಪ್ಕಾನ್ ಯಾವತ್ತು, ಆವಾಗ ನಿಮ್ಗೆ ಮೆಸ್ಸಪ್ ಇರಲ್ಲ. ಅದಾನಿ ಪ್ಯಾನಲಲ್ಲಿ ಇನ್ನೊಂದು ನೋಡಿ, DCR ಪ್ಯಾನಲ್ ಅಂತ ಒಂದು RFID ಟ್ಯಾಗ್ ಕೊಟ್ಟಿದ್ದಾರೆ ಅವರು. ಸೊ ಯಾಕಂದ್ರೆ ಇದ್ರಲ್ಲಿ ಬೋಗಸ್ ಸ್ಕ್ಯಾಮ್ಸ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನೀವು ನಾನ್ DCR ಪ್ಯಾನಲ್ ಏನಾದ್ರು ಹಾಕ್ಬಿಟ್ರೆ ಅಂದರೆ ನಿಮಗೆ ಸಬ್ಸಿಡಿ ಆಕ್ಚುಲಿ ಬರಲ್ಲ. ಸೊ ರಿಜಿಸ್ಟರ್ಡ್ ವೆಂಡರ್, PMCವರಿಗೆ ರಿಜಿಸ್ಟರ್ಡ್ ವೆಂಡರ್ ಅವ್ರು ಮಾತ್ರ ಹಾಕೊಳ್ಳಿ, ಆವಾಗ ಮಾತ್ರ ನಿಮಗೆ ಸಬ್ಸಿಡಿ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್, ಇದು ನೋಡ್ಬೋದು, ಇದು ಒಂದು ಹಾಫ್ ಸ್ಟ್ರಕ್ಚರು, ಇದು ಪ್ಯೂರ್ಲಿ ಹಾಟ್ ಡಿಪ್ ಗ್ಯಾಲವನೈಸ್ ಸ್ಟ್ರಕ್ಚರು. ಹಾಟ್ ಡಿಪ್ ಗ್ಯಾಲವನೈಸ್ ಅಂದರೆ ನಿಮಗೆ ರಸ್ಟ್ ಹಿಡಿಯಲ್ಲ, ಯಾಕಂದ್ರೆ ನೋಡಿ ಪ್ಯಾನಲ್ ಸ್ಟ್ರಕ್ಚರ್ ಹಾಕಿದ ಮೇಲೆ ಏನು ಕಸ್ಟಮರ್ ಮಾಡೋ ಸ್ಕೋಪ್ ಇರಲ್ಲ. ಸೊ ಇದು ಗ್ಯಾಲವನೈಸ್ ಸ್ಟ್ರಕ್ಚರು. ಒಂದು 2 ಕಿಲೋವಾಟ್ ಬೇಕಾದರೆ ಅಪ್ರಾಕ್ಸಿಮೇಟ್ಲಿ ನೀವು ಜಾಗ ನೋಡಿದ್ರೆ ಗೊತ್ತಾಗುತ್ತೆ. ಇದು ಒಂದು 5ಕ್ಕೆ 5 ಇಟ್ಕೊಳ್ಳಿ, ಈ ಕಡೆ ಒಂದು 7ಕ್ಕೆ 7 ಇಟ್ಕೊಳ್ಳಿ, ಒಂದು 15ಕ್ಕೆ 10 ಜಾಗ ಇದ್ರೆ ಸಾಕು, ಒಂದು 2 ಕಿಲೋವಾಟ್ ಸೆಟಪ್ ಮಾಡ್ಬೋದು. ಒಂದು 5 ಕಿಲೋವಾಟ್ ಬೇಕಂದ್ರೆ ಒಂದು 300 ಸ್ಕ್ವೇರ್ ಫೀಟ್ ಅಮ್ಮಮ್ಮ ಅಂದರೆ, 10 ಕಿಲೋವಾಟ್ ಬೇಕಂದ್ರೆ ಒಂದು 550 to 600 ಸ್ಕ್ವೇರ್ ಫೀಟ್ ಜಾಗ ಬೇಕು. ಸೊ ನಿಮ್ದು ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ ಅದ್ರ ಪ್ರಕಾರ ಮಾಡ್ಕೊಳ್ಬೋದು. ಇವಾಗ ಸ್ವಲ್ಪ ಕಸ್ಟಮರ್ಸ್ ಇರ್ತಾರೆ, ಸರ್ ನನಗೆ ಇದಕ್ಕಿಂತ ಕೆಳಗೆ ಬೇಕು ನೋಡಿ, ಈ ಹೈಟಿಗೂ ಸ್ಟ್ರಕ್ಚರ್ ಮಾಡ್ಬೋದು, ಕಾಂಪೌಂಡ್ಗಿಂತ ಮೇಲೆ ಕಾಣಿಸಲ್ಲ ಪ್ಯಾನಲ್, ಆ ಥರ ಮಾಡ್ಬೋದು. ಇಲ್ಲ ಸರ್ ನನಗೆ ಓಡಾಡಬೇಕು, ನನಗೆ ಒಂದು ಮೇಲೆ ರೂಮ್ ಥರ ಚಿಕ್ಕ ಥರ ಮಾಡಬೇಕಿಲ್ಲ ಅಂದರೆ ಒಂದು ಸುಮ್ಮನೆ ಚಾರ್ ಹಾಕಿ ಒಂದು ಈವ್ನಿಂಗ್ ಟೀ ಕುಡಿಬೇಕು, ಬಟ್ಟೆ ಒಣಗಾಕಬೇಕು, ಇಲ್ಲಾಂದರೆ ಗಾರ್ಡನಿಂಗ್ ಮಾಡಬೇಕು, ತುಂಬ ಜನ ಗಾರ್ಡನಿಂಗ್ ಮಾಡ್ಬೇಕಂತಾರೆ. ಆ ಥರ ಬರುವಾಗ ಇದನ್ನು ರೈಸ್ ಸ್ಟ್ರಕ್ಚರ್ ಮಾಡ್ತೀವಿ, ಒಂದು 6.5 ಅಡಿಗೆ ಒಂದು 9 ಅಡಿ 6.5 ಫೀಟ್ಗೆ 9 ಫೀಟ್ ಸ್ಟ್ರಕ್ಚರ್ ಮಾಡ್ತೀವಿ. ಆವಾಗ ನೀವು ಕೆಳಗೆ ಓಡಾಡ್ಬೋದು. ಪ್ಲೇಸ್ ನೋಡಿ ಇಲ್ಲಿ ಯುಟಿಲೈಸೇ ಮಾಡೋಕ್ಕಾಗಲ್ಲ. ಸೊ ಮೇಲೆ ಮಾಡುವಾಗ ಏನಾಗುತ್ತೆ, ಆ ಪೂರ್ತಿ ಪ್ಲೇಸ್ನ ನೀವು ಯುಟಿಲೈಸ್ ಮಾಡ್ಬೋದು. ಸೊ ಸ್ಟ್ರಕ್ಚರ್ ಯಾವ ಥರ ಕಸ್ಟಮರ್ ಚಾಯ್ಸ್ ಇದೆಯೋ ಆ ಥರ ಮಾಡ್ತೀವಿ ನಾವು. ಸೊ ಈ ಥರ ಮಾಡ್ತೀವಿ. ಇನ್ನೊಂದು ತುಂಬ ಕಸ್ಟಮರ್, ಸರ್ ಇದರಲ್ಲಿ ಮೇಂಟೆನೆನ್ಸ್ ಏನು ಬರುತ್ತೆ, ಜನರಲ್ ಕಸ್ಟಮರ್ಸ್ಗೆ ಏನಿರುತ್ತೆ ಸರ್ ಸೋಲಾರ್ ಪ್ಯಾನಲ್ ಮೇಂಟೆನೆನ್ಸ್ ಏನು ಬರುತ್ತೆ, ಒಂದೇ ಒಂದು ಕೆಲಸ ಕಸ್ಟಮರ್ ನೋಡಿ, ಇದರಲ್ಲಿ ನೀವು ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಬೋದು ಅಷ್ಟೇ. ಮಳೆ ಬೀಳುವಾಗ ನೋಡಿ ಇದೇ ಕ್ಲೀನ್ ಆಗುತ್ತೆ ನೋಡಿ, ಇಲ್ಲಿ ಧೂಳಿದೆ ನೋಡಿ, ಈ ಧೂಳು ಏನಿದೆ ಮಾಮೂಲಿ ನೀವು ನಾರ್ಮಲ್ ಕ್ಲೀನ್ ನೀರು ಹಾಕಿ ಕ್ಲೀನ್ ಮಾಡಿದ್ರೆ ಸಾಕು, ಅದನ್ನ ಪಾಡಿ ಕ್ಲೀನ್ ಆಗುತ್ತೆ. ರೆಕಮೆಂಡೆಡ್ ಅಟ್ಲೀಸ್ಟ್ 15 days ಒನ್ಸ್ ಮಂತ್ಲಿ ಒನ್ಸ್ ಕ್ಲೀನ್ ಮಾಡಿ ಅಂತ. ತುಂಬ ಧೂಳಿದೆ ಅಂದರೆ ನೀವು ಒಂದು ಮಾಪ್ ತೊಗೊಂಡು ಕ್ಲೀನ್ ಮಾಡ್ಬೋದು. ಬೆಳಗ್ಗೆ ಒಂದು ಸೂರ್ಯ ಬರೋಕ್ಕೆ ಮುಂಚೆ, ಇಲ್ಲಾಂದರೆ ಸಾಯಂಕಾಲ ಯಾವತ್ತು ಸಿಸ್ಟಮ್ ಆಫ್ ಮಾಡಿಬಿಟ್ಟು ಕ್ಲೀನ್ ಮಾಡಿ, ಆವಾಗ ಪ್ರಾಬ್ಲಮ್ ಏನೂ ಇರಲ್ಲ ಯಾವತ್ತು. ಸೊ ಜಸ್ಟ್ ಈ ಪ್ಯಾನಲ್ ಕ್ಲೀನಿಂಗ್ ಮಾತ್ರ ಮಾಡಬೇಕು. ಇದನ್ನು ಬಿಟ್ಟರೆ ಕಸ್ಟಮರ್ಗೆ ಆ್ಯಕ್ಚುಲಿ ಪ್ಯಾನಲ್ ಸೈಡಲ್ಲಿ ಏನೂ ಮೇಂಟೆನೆನ್ಸ್ ಇಲ್ಲ. ಇದು ಆನ್ಗ್ರೇಡ್ ಪ್ರಾಜೆಕ್ಟ್ಸ್ ಎಸ್ಪೆಷಲಿ ಮೇಂಟೆನೆನ್ಸ್ ಅನ್ನೋದೇ ಬರಲ್ಲ ನಮ್ಮಲ್ಲಿ ಏನು. ಜಸ್ಟ್ ಒಂದು ಪ್ಯಾನಲ್ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಬೇಕು ನೀವು ಅಷ್ಟೇ. ಇದನ್ನು ಬಿಟ್ಟರೆ ಬರೀ ಏನೂ ಕೆಲಸ ಇರಲ್ಲ ಪ್ಯಾನಲ್ಸ್ ಕಡೆಯಿಂದ. ಸೊ ಇದು ಪ್ಯಾನಲ್ ಕತೆ, ಇದು ಸ್ಟ್ರಕ್ಚರ್ದು. ಈ ಸ್ಟ್ರಕ್ಚರ್ ಮಾತ್ರ ಬರುವಾಗ ಸ್ವಲ್ಪ ಕಸ್ಟಮರ್ ಸರ್ ನನಗೆ ಶೀಟ್ ಆಗಬೇಕು, ಆವಾಗ ಸ್ವಲ್ಪ ಕಸ್ಟಮರ್ ಫ್ಯಾಬ್ರಿಕೇಶನ್ ಮಾಡಿ ಶೀಟ್ ಹಾಕ್ತಾರೆ. ಆ ಶೀಟ್ ಮೇಲೂ ಪ್ಯಾನಲ್ ಹಾಕ್ಕೊಡ್ತೀವಿ ನಾವು. ಯಾವತ್ತಿದ್ರು ಮೇನ್ ನಮಗೆ ಸಿಂಪಲ್ ಪ್ಯಾನಲ್ ಅಂದರೆ ಶ್ಯಾಡೋ ಬೀಳಬಾರ್ದು. ಯಾವತ್ತೂ ನೋಡಿ ಸನ್ ಕ್ಲಿಯರ್ ಆಗಿರಬೇಕು, ಸೌತ್ ಫೇಸಿಂಗೇ ಇರಬೇಕು. ಅವಾಗ ಏನಾಗುತ್ತೆ ನೋಡಿ, ಸನ್ ಫುಲ್ ಹಿಂಗೆ ಹೋಗುತ್ತೆ. ಸೊ ಬೆಳಗ್ಗೆ 6 ಗಂಟೆ ಶುರು ಆಯ್ತು ಅಂದರೆ ಸಂಜೆ 6 ಗಂಟೆ ತನಕ ಇದ್ರ ಮೇಲೆ ಶ್ಯಾಡೋ ಬೀಳಲ್ಲ, ಸನ್ ಬೀಳುತ್ತೆ. ಹಂಗಾಗಿ ಜನ್ರೇಷನ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇದು ಒಂದು ಬೇಸಿಕ್ ಪ್ಯಾನಲ್ ಕತೆ. ನೆಕ್ಸ್ಟ್ ಹೋಗಬೇಕಾದ್ರೆ ಇನ್ವರ್ಟರ್. ಸೊ ಕಸ್ಟಮರ್ ತುಂಬ ಜನ ಡೌಟ್ ಇರುತ್ತೆ, ಸರ್ ಇನ್ವರ್ಟರ್ ಯಾವ ಥರ ಯೂಸ್ ಮಾಡ್ತೀರಾ, ಏನೆಲ್ಲ ಇನ್ವರ್ಟರ್ ಯೂಸ್ ಮಾಡ್ತೀರಾ, ಆನ್ ಗ್ರಿಡ್ ಅಂದರೆ ಯಾವ ಥರ ಅಂತ. ಇದು ಒಂದು ಸೆಟಪ್ ಮಾಡಿದ್ದೀವಿ ನೋಡ್ಬೋದು. ಇದು ಒಂದು 2 ಕಿಲೋವ್ಯಾಟದು ಆನ್ ಗ್ರಿಡ್ ಇನ್ವರ್ಟರ್. ಇದು ಫೆಸ್ಟಾನ್ ಕಂಪನಿ. ಈ ಇನ್ವರ್ಟರ್ ಏನು ಮಾಡ್ತಾರೆ ಅಂದರೆ ಕಂಪನಿ ಒಂದು 10 years ವ್ಯಾರಂಟಿ ಕೊಡ್ತಾರೆ. ಇದನ್ನ ಕೆಲಸ ಸಿಂಪಲ್. ಸೋಲಾರ್ ಅಂತ ಬರುವಾಗ ತುಂಬ ಜನ ಏನಂತೀರಿ ಅಂದರೆ ಸರ್ ಇದರಲ್ಲಿ ಬ್ಯಾಟ್ರಿ ಬರುತ್ತೆ ಮೇಂಟೆನೆನ್ಸ್ ಮಾಡಬೇಕಂತ. ಇದೆಲ್ಲ ಆನ್ ಗ್ರಿಡ್ ಸೆಟಪ್ ನೋಡಿ. ಬ್ಯಾಟ್ರಿ ಬರೋದು ಆಫ್ ಗ್ರಿಡ್ ಹೈಬ್ರಿಡಲ್ಲಿ, ಇದೆಲ್ಲ ಆನ್ ಗ್ರಿಡಲ್ಲಿ ಬ್ಯಾಟ್ರಿ ಬರಲ್ಲ ಫಸ್ಟ್ ಥಿಂಗ್. ಸೊ ಪ್ಯಾನಲಿಂದ ಕನೆಕ್ಷನ್ ನೋಡಿ ಇಲ್ಲಿಗೆ ಹೋಗುತ್ತೆ. ಇದು ಬಂದ್ಬಿಟ್ಟು DCDB ಅಂತೀವಿ. ಸೊ ಇದರಲ್ಲೂ ಬ್ರ್ಯಾಂಡೆಡ್ ಯೂಸ್ ಮಾಡ್ತಿದ್ದೀವಿ, ಸಿಬಾಸ್ ಬ್ರ್ಯಾಂಡ್ ಯೂಸ್ ಮಾಡಿದ್ದೀವಿ. ಇದೊಂದು ಫ್ಯೂಸು, ಇದೊಂದು SPD, ಇದೊಂದು MCB. SPD ಅಂತ ಸರ್ಜ್ ಪ್ರೊಡಕ್ಷನ್ ಡಿವೈಸ್ ಅಂತ. ಇನ್ ಕೇಸ್ ಪ್ಯಾನಲಿಂದ ಹೆಚ್ಚು ಆಮ್ಸ್ ಬಂದರೆ ಇದರಿಂದ ಹೋಗಿ ಇದರಿಂದ ಕನೆಕ್ಷನ್ ಇದಕ್ಕೆ ಬರುತ್ತೆ. ಸೊ ಇನ್ವರ್ಟರ್ ಏನು ಕೆಟ್ಟ ಹೋಗಬಾರ್ದು ಅಂತ ಈ ಥರ ಮಾಡ್ತೀವಿ. ಈ ಇನ್ವರ್ಟರ್ಗೆ ಬಂದ್ಬಿಟ್ಟು 10 ವರ್ಷ ವ್ಯಾರಂಟಿ ಕೊಡ್ತಾರೆ. ಫೆಸ್ಟಾನ್ ಬಿಟ್ಟು ನಮ್ಮ ಹತ್ರ ಬೇರೆ ಕಂಪನೀಸು ಟೈಪ್ ಮಾಡಿದ್ವಿ. ಡೇ ಇದೆ, ಇಲ್ಲಾಂದರೆ ಆ್ಯಂಕರ್ ಇದೆ, ಇಲ್ಲಾಂದರೆ ಸೆಲೆಕ್ಟ್ ಇದೆ, ಇಲ್ಲಾಂದರೆ ಪಾಲಿಕ್ಯಾಬ್ ಇದೆ. ಕಾರಣ ಏನಾದರೂ ಇಡೀ ಡಿಮ್ಯಾಂಡ್ ಸಪ್ಲೈ. ಯಾಕಂದರೆ ಪೂರ್ತಿ ಇಂಡಿಯಾ ಸಬ್ಸಿಡಿ ಮಾಡೋದ್ರಿಂದ 2-3 ಕಿಲೋವ್ಯಾಟ್ ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ. ಸೊ ಆವಾಗ ಏನು ಬ್ರ್ಯಾಂಡ್ ಅವೈಲೇಬಲ್ ಇದೆ ಅದನ್ನ ಪ್ರಕಾರ ಕೊಡ್ತೀವಿ. ಇನ್ವರ್ಟರಲ್ಲಿ ಎಲ್ಲ ಕಂಪನೀಸು ಸ್ಟ್ಯಾಂಡರ್ಡಾಗಿ 8 to 10 years ವ್ಯಾರಂಟಿ ಕೊಡ್ತಾರೆ. ಇದರಲ್ಲಿ ಮೇನ್ ಎಲ್ಲ ವೈಫೈ ಬೇಸ್ಡ್ ಇರುತ್ತೆ. ಸೊ ವೈಫೈಯಲ್ಲೇ ಮೊಬೈಲಲ್ಲೇ ನೀವು ನೋಡ್ಕೊಳ್ಬೋದು ಏನು ಅಲರ್ಟ್ ಆಗಿದೆ, ಇವತ್ತಿನ ಏನು ಜನ್ರೇಷನ್ ಆಗಿದೆ, ನಿನ್ನೆ ಏನಾಗಿದೆ, ಒಂದು ತಿಂಗಳಿಗೆ ಏನಾಗಿದೆ, ಎಲ್ಲ ಕತೆ ಏನಾದರೂ ಅದ್ರಲ್ಲಿ ತೋರಿಸುತ್ತೆ ನಿಮಗೆ. ನೆಕ್ಸ್ಟ್ ಬರೋದು ಇದು ACDB.
ACD ಬಂದರೆ AC ಸೈಡ್ ಪ್ರೊಟೆಕ್ಷನ್. ಇದರಲ್ಲಿ ಬಂದ್ಬಿಟ್ಟು ನಾವು ಸಿಬಾಸ್ ಮತ್ತು ಎಲ್ಮ್ಯಾಕ್ಸ್ SPD ಯೂಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಏನಾಗುತ್ತೆ, ಇನ್ ಕೇಸ್ ಕರೆಂಟ್ ಸೈಡಿಂದ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ, MCB ಟ್ರಿಪ್ ಆಗುತ್ತೆ, ಇನ್ವರ್ಟರ್ ಸೇಫ್ ಆಗಿರುತ್ತೆ, ಈ ಥರ ಮಾಡಿದ್ದೀವಿ. ನೆಕ್ಸ್ಟ್ ಬರೋದು ಅರ್ಥಿಂಗ್ ಮೆಟೀರಿಯಲ್ಸು ನೋಡಿ, ಇದು ಕಾಪರ್ ಬಾಂಡೆಡ್ ರಾಡ್, ಇದು ಕೆಮಿಕಲ್ ಅರ್ಥಿಂಗು, ಇದು ಬಂದ್ಬಿಟ್ಟು ಅದಕ್ಕೆ ಪೆಟ್ಟು. ಈ ಥರ ಟೋಟಲ್ 3 ಅರ್ಥಿಂಗ್ ಮಾಡ್ತೀವಿ ನಾವು. ಒಂದು ಈ ಲೈಟಿಂಗ್ ಅರೆಸ್ಟರ್, ಈ ಪ್ಯಾನಲ್ಗಿಂತ ಸ್ವಲ್ಪ ಹೈ ಪ್ಲೇಸಲ್ಲಿ ಈ ಲೈಟಿಂಗ್ ಅರೆಸ್ಟರ್ ಹಾಕ್ತೀವಿ. ಇದಕ್ಕೆ ನಾವು ಯೂಸ್ ಮಾಡೋದು ಬಂದು 16 ಸ್ಕ್ವೇರ್ mm ಅಲ್ಯೂಮಿನಿಯಂ ಕೇಬಲ್. ಕಾರಣ ಏನಂತಂದ್ರೆ ಥಂಡರ್ ಬಿದ್ದರೂ ಸಿಟಿ ಒಳಗೆ ಜನರಲಿ ಬೀಳಲ್ಲ. ರೀಸನ್ ಏನಂದರೆ ನಿಮಗಿಂತ ಹೈ ರೈಸ್ ಅಪಾರ್ಟ್ಮೆಂಟು ದೊಡ್ಡ ಕಾಂಪ್ಲೆಕ್ಸ್ ಏನೋ ಒಂದು ಇರುತ್ತೆ, ಆದರೂ ಯಾವತ್ತು ನಮ್ಮ ಕೆಲಸ ನೀಟಾಗಿ ಮಾಡಬೇಕಂತ ನೋಡಿ 16 ಸ್ಕ್ವೇರ್ mm ಅಲ್ಯೂಮಿನಿಯಂ ಕೇಬಲ್ ಹಾಕ್ತೀವಿ. ಇದು ಲೈಟಿಂಗ್ ಅರೆಸ್ಟರ್ಗೆ. ಮಿಕ್ಕಿದ ಅರ್ಥಿಂಗೆ, ಒಂದು ಇನ್ವರ್ಟರ್ಗೆ, ಒಂದು ಪ್ಯಾನಲ್ ಸ್ಟ್ರಕ್ಚರ್ಗೆ, ಅದಕ್ಕೆ ಬಂದ್ಬಿಟ್ಟು 4 ಸ್ಕ್ವೇರ್ mm ಹಾಕ್ತೀವಿ. AC DC ಆಗಲಿ, ಇವಾಗ ನೋಡಿ ಪಾಲಿಕ್ಯಾಬ್ ಕೇಬಲ್ ಯೂಸ್ ಮಾಡ್ತೀವಿ ನಾವು. ಇದು ಸೋಲಾರ್ ಸೈಡ್ಗೆ 4 ಸ್ಕ್ವೇರ್ mm ಪಾಲಿಕ್ಯಾಬ್ ಹಾಕ್ತೀವಿ, AC ಸೈಡು 4 ಸ್ಕ್ವೇರ್ mm ಪಾಲಿಕ್ಯಾಬ್ ಹಾಕ್ತೀವಿ. ಆ್ಯಕ್ಚುಲಿ ಒಂದು 2 ಕಿಲೋವಾಟ್ ಸೆಟ್ಗೆ 2.5 ಸ್ಕ್ವೇರ್ ಮೋರ್ ದನ್ ಸಫಿಷಿಯಂಟ್. ಬಟ್ ನಮ್ಮ ಕಾನ್ಸೆಪ್ಟ್ ಏನಂದರೆ, ಏನಂತಕ್ಕೆ 4 ಸ್ಕ್ವೇರ್ ಹಾಕ್ತೀವಿ ಅಂದರೆ ಲಾಂಗ್ ರನ್ನಲ್ಲಿ ವೈರ್ ಬಿಸಿ ಆಗುತ್ತೆ. ಲಾಂಗ್ ರನ್ ಆಯಿತು 20 ವರ್ಷ 15 ವರ್ಷ, ಆವಾಗ ಮೆಸ್ಸಪ್ಪೇ ಇರಬಾರ್ದು ಅಂತ ನಾವು ವಾಂಟೆಡ್ಲಿ 4 ಸ್ಕ್ವೇರ್ ಯೂಸ್ ಮಾಡ್ತೀವಿ. ಸೊ ನಮ್ಮ ಕಾನ್ಸೆಪ್ಟ್ ಏನಂದ್ರೆ, ನಮ್ಮ ತಂದೆಯವರು 15 ವರ್ಷದಿಂದ ಈ ಫೀಲ್ಡಲ್ಲೇ ಇದ್ದಾರೆ. ಸೊ ಬ್ರ್ಯಾಂಡೆಡ್ ಮೆಟೀರಿಯಲ್ ಯೂಸ್ ಮಾಡಿ ನೀಟಾಗಿ ಒಂದು ಇನ್ಸ್ಟಾಲೇಷನ್ ಮಾಡುವಾಗ ಎರರ್ಸ್ ತುಂಬ ಕಡಿಮೆ ಆಗುತ್ತೆ. ಅದೇ ನಮ್ಮ ಕಾನ್ಸೆಪ್ಟು. ಸೊ ಹಂಗಾಗಿ ಯಾವತ್ತಿ ಈ ಥರ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಇನ್ವರ್ಟರ್ ಆಗಲಿ, ಪ್ಯಾನಲ್ಸ್ ಆಗಲಿ, ಬ್ರ್ಯಾಂಡೆಡ್ ಕಂಪನೀಸೇ ಯೂಸ್ ಮಾಡ್ತಾರೆ. ರೀಸನ್ ಏನಂದರೆ, ನಾಳೆ ಕಂಪನಿ ಮುಚ್ಚೈತಾರೆ, ಕಸ್ಟಮರ್ ತುಂಬ ಕಷ್ಟಪಡ್ತಾರೆ. ಹಂಗಾಗಿ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಬ್ರ್ಯಾಂಡೆಡ್ ಕಂಪನೀಸ್ ಜೊತೆ ಟೈಅಪ್ ಮಾಡುವಾಗ ಏನಾಗುತ್ತೆ, ನಿಮಗೆ ಬಂದ್ಬಿಟ್ಟು ಲೈಫ್ ಇರುತ್ತೆ, ಫ್ಯೂಚರ್ ಇರುತ್ತೆ. ಇನ್ನೊಂದು ಟೆಕ್ನಾಲಜಿ ನೋಡಿ, ಇದು ಟಾಪ್ 1 ಟೆಕ್ನಾಲಜಿ. ಇದೆಲ್ಲ 20 amps ತನಕ ತಡ್ಕೊಳ್ಳುತ್ತೆ ಇನ್ವರ್ಟರ್. ಸೊ ಎಲ್ಲ ಅಪ್ಡೇಟೆಡ್ ಟೆಕ್ನಾಲಜಿ ಇರುತ್ತೆ. ಸೊ ನಿಮಗೆ ಪ್ಯಾನಲ್ ಆಗಲಿ, ಇನ್ವರ್ಟರ್ ಆಗಲಿ, ಅದನ್ನ ಲೈಫ್ ಜಾಸ್ತಿ ಬರುತ್ತೆ. ಸೊ ಸರ್ವಿಸ್ ಈಸಿಲಿ ಆಕ್ಸೆಸಿಬಲ್ ಇರುತ್ತೆ. ಮತ್ತು ನಿಮಗೆ ಸಿಂಪಲ್ ಅನ್ಬೇಕಾದ್ರೆ ಒಂದು ಸೆಟಪ್ ಮಾಡಿದ ಮೇಲೆ ತೊಂದರೆ ಇರಲ್ಲ. ಅದನ್ನೇ ಮೇನ್ ಅನ್ನಕ್ಕೆ ಬರ್ತಾ ಇರೋದು. ಏನಂದರೆ, ಒಂದು ಇನ್ಸ್ಟಾಲೇಷನ್ ಮಾಡಿದ ಸಮಾಧಾನ ನಮ್ಮ ಪಾರ್ಟಿಗೆ ಇರ್ತೀವಿ. ಇದನ್ನ ಪಾಡಿ ಇದು ಜನ್ರೇಟ್ ಆಗುತ್ತೆ. ನಿಮಗೆ ಇದೇನು ಮಾಡುತ್ತೆ, ಜನ್ರೇಟ್ ಮಾಡಿ ನಿಮ್ಮ KVಗೆ ನೀವು ಯೂಸ್ ಮಾಡ್ತೀರಾ, ಮಿಕ್ಕಿದ KVಗೆ ಎಕ್ಸ್ಟ್ರಾ ಕಲಿಸುತ್ತೆ ಯೂನಿಟ್ಸ್ನ. ಪರ್ ಮಂತ್ ಬಿಲ್ ಬರುವಾಗ ನೀವೇನು KB ಕೊಟ್ಟಿದ್ದೀರಾ, KVಯಿಂದ ಏನು ತೊಗೊಂಡಿದ್ದೀರಾ, ಯೂನಿಟ್ ಮೈನಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು 3 ಕಿಲೋವಾಟ್ ಕತೆ ತಗೊಳ್ಳೋಣ. ಒಂದು 3 ಕಿಲೋವಾಟ್ಗೆ ನಿಮ್ಗೆ ಅಮ್ಮ ಬಂದ ತಿಂಗಳಿಗೆ ಒಂದು 350 ಯೂನಿಟ್ ಜನ್ರೇಟ್ ಆಗುತ್ತೆ. ನೀವು 200 ಯೂನಿಟ್ ಯೂಸ್ ಮಾಡಿದ್ರಿ, 250 ಯೂನಿಟ್ ಯೂಸ್ ಮಾಡಿದ್ರಿ, 100 ಯೂನಿಟ್ನ ಎಕ್ಸ್ಪೋರ್ಟ್ ಮಾಡಿದ್ರಿ. 100 ಯೂನಿಟ್ಗೆ KB ಅವ್ರು ಏನು ಮಾಡ್ತಾರೆ, ಪರ್ ಯೂನಿಟ್ಗೆ 2 rupees ಚೇಂಜ್ ಅಂತ ಅವ್ರು ನಿಮಗೆ ಪೇ ಮಾಡಬೇಕು. ಏನು ನಿಮ್ಮದು ಕರೆಂಟ್ ಬಿಲ್ 0 ಆಗಿಬಿಟ್ಟು ಎಕ್ಸಸ್ ಏನು ಎಕ್ಸ್ಪೋರ್ಟ್ ಮಾಡ್ತೀರೋ KB ಅವ್ರು ನಿಮಗೆ ಪೇ ಮಾಡ್ತಾರೆ. ಸಬ್ಸಿಡಿ ಕಾನ್ಸೆಪ್ಟಲ್ಲೂ ಪೇ ಮಾಡ್ತಾರೆ, ನಾನ್ ಸಬ್ಸಿಡಿನಲ್ಲೂ ಪೇ ಮಾಡ್ತಾರೆ. ಬಟ್ ಸಬ್ಸಿಡಿನಲ್ಲಿ 2 rupees ಚೇಂಜ್ ಅವ್ರು ಪೇ ಮಾಡ್ತಾರೆ ನಿಮಗೆ. ಸೊ ಆವಾಗ ಏನಾಗುತ್ತೆ, ಇದು 25 ವರ್ಷ ಅಗ್ರಿಮೆಂಟ್ ಇರುತ್ತೆ. ನೀವು ಇದು ಏನು ಮಾಡ್ತಾ ಇದ್ದೀರೋ ಸೆಟಪ್, KB ಜೊತೆಗೆ ಒಂದು PP ಅಗ್ರಿಮೆಂಟ್ ಬರುತ್ತೆ. 25 ವರ್ಷ ಅಗ್ರಿಮೆಂಟ್ ಇರುತ್ತೆ. 2 ಕಿಲೋವಾಟ್ಗೆ 60,000, 3 ಕಿಲೋವಾಟ್ಗೆ 78,000 ಸಬ್ಸಿಡಿ ಬರುತ್ತೆ. ಸೊ ನೀವು ಏನು ದುಡ್ಡು ಹಾಕ್ತಿರೋ, ಇದು ನಿಮ್ದು ಬಿಲ್ 0 ಆಗಿ ಎಕ್ಸ್ಪೋರ್ಟ್ ಇರೋದು KVಗೆ ಹೋಗುತ್ತೆ. ಹಂಗೆ ನಿಮ್ದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆನ್ ಗ್ರಿಡಲ್ಲಿ ಮ್ಯಾಕ್ಸಿಮಮ್ ಅಂದರೆ 5 ವರ್ಷ, ಅಮ್ಮಮ್ಮ ಅಂದರೆ 5 ವರ್ಷ ವಾಪಸ್ ಬರುತ್ತೆ. ಸೊ ಮಿನಿಮಮ್ 2,000 ಯಾರು ಬಿಲ್ ಕಟ್ತಾ ಇದ್ರೆ ಈ 2 ಕಿಲೋವಾಟ್ ಸೆಟಪ್ ಹಾಕೊಳ್ಳಿ. 3,000 3 ಕಿಲೋವಾಟ್ ಹೋಗಿ, 5,000 5 ಕಿಲೋವಾಟ್ ಹೋಗಿ, ಇನ್ನೂ ಜಾಸ್ತಿ 8,000 10,000 10 ಕಿಲೋವಾಟ್ ತನಕ ಹೋಗಿ. ಆವಾಗ ಎಲೆಕ್ಟ್ರಿಕ್ ಕಾರ್ ಇಟ್ಕೊಂಡಿದೆ ಫಾರ್ ಎಕ್ಸಾಂಪಲ್, ವಾರಕ್ಕೆ ಒಂದು 2-3 ಸತಿ ಚಾರ್ಜ್ ಮಾಡಿ ಖಂಡಿತ 500 ಮೇಲೆ ಯೂನಿಟ್ ಮೇಲೆ ಹೋಗ್ಬಿಡುತ್ತೆ. ಮನೆಯದು ಕಾರದು ಎಲ್ಲ ಸೇರಿ ಹೋಗುತ್ತೆ. ಒಂದು 5 ಕಿಲೋವಾಟ್ ಹಾಕಿದ್ರೆ 600-650 ಯೂನಿಟ್ ಜನ್ರೇಟ್ ಆಗುತ್ತೆ ತಿಂಗಳಿಗೆ. ಸೊ ನಿಮ್ಮ ಪೂರ್ತಿ ಬಿಲ್ನ ನೀವು 0 ಮಾಡ್ಬೋದು. ಯಾಕಂದರೆ ಬೇರೆ ಸ್ಟೇಟ್ಸಲ್ಲಿ ಏನಾಗಿದೆ ಅಂದರೆ, ಕರೆಂಟ್ ಸಿಚುವೇಶನ್ ಹೇಳ್ತೀನಿ, ಅವ್ರಿಗೆ ಏನಾಗ್ತದೆ, ನೀವು ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಕೊಡಲ್ಲ, ನಮ್ಮ ಸರ್ಕಾರ ಮಾತ್ರ ದುಡ್ಡು ಕೊಡ್ತಾರೆ KVನಲ್ಲಿ, ಬರೀ ಯಾರು ದುಡ್ಡು ಕೊಡಲ್ಲ. ಒಂದು ಸೆಕೆಂಡು ಮಿನಿಮಮ್ ಚಾರ್ಜಸ್ ಅಂತ ಇರುತ್ತೆ. 2 ಕಿಲೋವಾಟ್ ಇಷ್ಟು ಕಟ್ಟಬೇಕು, 3 ಕಿಲೋವಾಟ್ ಇಷ್ಟು, 5 ಕಿಲೋವಾಟ್ ಇಷ್ಟು, ಅದು 0 ಮಾಡೋಕ್ಕಾಗಲ್ಲ ಬೇರೆ ಸ್ಟೇಟ್ಸಲ್ಲಿ. ಕರ್ನಾಟಕನಲ್ಲಿ ನೀವು ಆ್ಯಕ್ಚುಲಿ ಅದನ್ನು 0 ಮಾಡ್ಬೋದು. ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿದರೆ ಅದನ್ನು 0 ಮಾಡಿನೇ ನಿಮಗೆ ಮಿಕ್ಕಿದ ದುಡ್ಡು ನಿಮ್ಮ ಅಕೌಂಟ್ಗೆ ಬರುತ್ತೆ, ಪರ್ಸನಲ್ ಅಕೌಂಟ್ಗೆ. ಸೊ ಈ ಫೆಸಿಲಿಟೀಸ್ ಎಲ್ಲ ಗವರ್ಮೆಂಟ್ ಕೊಟ್ಟಿದ್ದಾರೆ. ಮೇನ್ ಥಿಂಗ್, ಆ ಸಬ್ಸಿಡಿ 78,000 ಅಮೌಂಟ್ ಸಿಗುತ್ತೆ ನಿಮಗೆ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜನ ಜಾಸ್ತಿ ಆಯ್ತು ಅಂತ ಅನಿಸುತ್ತೆ. ನೀವು ಇನ್ವೆಸ್ಟ್ ಮಾಡಿ ರಿಟರ್ನ್ ಆನ್ ಇನ್ವೆಸ್ಟ್ ಕಾನ್ಸೆಪ್ಟ್ 5ನೇ ವರ್ಷಕ್ಕೆ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ. ಟೆರೆಸಲ್ಲಿ ನಿಮ್ಗೆ ಒಂದು ಶೇಡ್ ಆಗುತ್ತೆ. 25 ವರ್ಷ ಕಣ್ಣು ಮುಚ್ಕೊಂಡು ಅದು ಪಾಡಿಗೆ ಜನ್ರೇಟ್ ಮಾಡುತ್ತೆ. ನಿಮ್ಗೆ ಏನು ಕಷ್ಟ ಇರಲ್ಲ. ನೀವು ಹಾಕಿರೋ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ. 20 ವರ್ಷ ತನಕ ಆರಾಮಾಗಿ ಫ್ರೀಯಾಗಿ ಜನ್ರೇಟ್ ಮಾಡಿ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತೀರಾ ನೀವು. ಸೊ ತುಂಬ ಕಸ್ಟಮರ್ಸ್ ಡೌಟ್ ಇರುತ್ತೆ, ಸರ್ ಇದೆಲ್ಲ ನಾವು ಅಬ್ರಾಡಲ್ಲಿ ಇದ್ದೀವಿ, ಇಲ್ಲಾಂದರೆ ಏನು ಜನ್ರೇಟ್ ಅದು ನೋಡ್ಬೋದು ಅಂತ. ನೋಡಿ, ಇದೇ ಆ್ಯಪು. ಫಾರ್ ಎಕ್ಸಾಂಪಲ್ ಒಂದು 3 ಕಿಲೋವಾಟ್ ಸೆಟಪ್ ಹಾಕಿದ್ದೀವಿ. ಕರೆಂಟ್ಲಿ ನೋಡಿ ಇವತ್ತು ಮಳೆ ಮೋಡ ಡಲ್ ಆಗಿದೆ ಸ್ವಲ್ಪ, ಹಂಗಾಗಿ ಆದರೂ ನೋಡಿ 1.37 ಕಿಲೋವಾಟ್ ಜನ್ರೇಟ್ ಆಗ್ತದೆ. ಸೇಮ್ 3 ಕಿಲೋವಾಟ್ ಸೆಟಪ್ ಹಾಕಿದ್ದೀನಿ. ಇಲ್ಲಿ ಏನಾಗುತ್ತೆ ನೋಡಿ, ಬಿಸಿಲು ಬರುವಾಗ ಪೀಕಲ್ಲಿ ಹೋಗಿದೆ. ಮಿಕ್ಕಿ ಡೀಟೇಲ್ಸ್ ಎಲ್ಲ ಇದರಲ್ಲಿ ನೋಡಿ, ಬೆತ್ತಗೆ ಗ್ರಾಫ್ ಇದೆ. ಕಾರಣ ಏನಂದರೆ ಸನ್ ಹೆಂಗೆ ಹೋಗುತ್ತೆ ಅದನ್ನ ಪ್ರಕಾರ. ಸೊ ಇವಾಗ ತನಕ 2.5 ಕಿಲೋವಾಟ್ ಜನ್ರೇಟ್ ಆಗಿದೆ. ಫಾರ್ ಎಕ್ಸಾಂಪಲ್ ನಿನ್ನೆ ಕತೆ ನೋಡೋಣ. ನಿನ್ನೆ ಮೊನ್ನೆ ಏನು ಜನ್ರೇಟ್ ಆಗಿದೆ ನೋಡಿ, ನಿನ್ನೆ 6.8 ಆಗಿದೆ. ಸೊ ಮಳೆಗಾಲದಲ್ಲಿ ಡೌನ್ ಆಗುತ್ತೆ. ಇವಾಗ ಪರ್ ಮಂತ್ಗೆ ಹೋಗಿ, ಸೊ ನೋಡಿ ಏನಾಗಿದೆ, ಕರೆಂಟ್ ಮಂತ್ಗೆ ನಿಮಗೆ 229 ಯೂನಿಟ್ ಜನ್ರೇಟ್ ಆಗಿದೆ. 309 ಯಾವುದು 3 ಕಿಲೋವಾಟ್. ನಾನು ಅಂದೆ ಎಷ್ಟು, ಅಮ್ಮ ಬಂದು 350 ತನಕ ಬರುತ್ತೆ ಅಂತ ನೋಡಿ. ಇದು ಆವರೇಜು. ಇವಾಗ ಮಳೆಗಾಲದಲ್ಲಿ ಒಂದಿರುತ್ತೆ, ಬಿಸಿಲು ಕಾಲದಲ್ಲಿ ಇಲ್ಲಿ ನೋಡಿ ಹಂಗೆ ನಾನು ಎವ್ರಿ ಮಂತ್ ಹೋಗ್ತೀನಿ ನೋಡಿ 330 ಜನ್ರೇಟ್ ಆಗಿದೆ. ಸೊ ಈ ಥರ ಮ್ಯಾಕ್ಸಿಮಮ್ ಇರುತ್ತೆ ನೋಡಿ, 381 ಹೋಗಿದೆ. ಸಮ್ಟೈಮ್ ಬಿಸಿಲು ಕಾಲದ 400 ಯೂನಿಟ್ಸ್ ಹೋಗುತ್ತೆ ನಿಮಗೆ ಪರ್ ಮಂತು. ಸೊ ಈ ಥರ ಕಸ್ಟಮರ್ಸ್ಗೆ ಏನಾಗುತ್ತೆ ಅಂದರೆ, ಡಿಪೆಂಡೆಂಟ್ ನೀವು ಹೆಂಗೆ ಕನ್ಸ್ಯೂಮ್ ಮಾಡ್ತೀರಾ ಅದನ್ನ ಪ್ರಕಾರ ಹೋಗುತ್ತೆ. ಪ್ರತಿ ವರ್ಷಕ್ಕೆ ಎಷ್ಟು ಜನ್ರೇಟ್ ಆಗಿದೆ ನೋಡ್ಬೋದು. ಮಿಕ್ಕಿದ ಅಲರ್ಟ್ಸು
ಇವಾಗ ನಾನು ಅಂತಿತ್ರ ಇವಾಗ ಒಂದು 3 ಫೇಸ್ ಚೇಂಜ್ ಆಗಲಿ, ಸಿಂಗಲ್ ಫೇಸ್ ಲೋ ವೋಲ್ಟೇಜ್ ಆಗಲಿ, ಹೈ ವೋಲ್ಟೇಜ್ ಆಗಲಿ, ಏನು ಅಲರ್ಟ್ ಇದೆ ನೋಡಿ, ಕರೆಂಟ್ ಹೋಗಿದೆ ಅದನ್ನು ತೋರಿಸುತ್ತೆ. ಸೊ ಇದೆಲ್ಲನೂ ಆ್ಯಪ್ ಬೇಸ್ಡ್, ನೀವು ಕೂತಿರೋ ಜಾಗದಿಂದ ಎಲ್ಲಾನು ನೋಡ್ಬೋದು, ಯಾವ ಥರ ಬರ್ತಾ ಇದೆ, ಏನು ಎಷ್ಟು ಆ್ಯಮ್ಸ್ ಬರ್ತಾ ಇದೆ, ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ನಿಮಗೆ. ಸೊ ಮಂತ್ ಎಂಡ್ ಬಿಲ್ಲಿಂಗ್ ಬರುವಾಗ ನೀವು ಸೋಲಾರ್ ಎಷ್ಟು ಜನರೇಟ್ ಆಗಿದೆ, ನೀವೇನು KB ಕೊಟ್ಟಿರಾ, KBಯಿಂದ ಏನು ತೊಗೊಂಡಿದ್ದೀರಾ, ಆ ಡೀಟೇಲ್ಸ್ ಎಲ್ಲ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಬಿಲ್ಲಲ್ಲೂ ಸೇಮ್ ಬರುತ್ತೆ ನಿಮಗೆ. ಸೊ ಯಾರಿಗೆಲ್ಲ ಸರ್ಕಾರದಿಂದ ಸಬ್ಸಿಡಿ ಪಡೆದುಕೊಳ್ಬೇಕು ದಯವಿಟ್ಟು ಕಾಲ್ ಮಾಡಿ, ನಮಗೆ ಸಿಂಪಲ್ ನಂಬರ್ ಕೊಟ್ಟಿರ್ತೀವಿ ಕೆಳಗೆ, ಜಸ್ಟ್ ಕಾಲ್ ಮಾಡಿ, ಇಲ್ಲಾಂದ್ರೆ ವಾಟ್ಸ್ಆ್ಯಪ್ ಮಾಡಿ. ನಾನು ಅಂದಿತ್ತರ ನಿಮ್ಮದು ಬಿಲ್ಡಿಂಗ್ ಫೋಟೋ, ನಿಮ್ಮದು ಟೆರೆಸ್ ಫೋಟೋ, ನಿಮ್ಮದು ಕರೆಂಟ್ ಬಿಲ್ಲು ಜಸ್ಟ್ ನಮಗೆ ಡೀಟೇಲ್ಸ್ ಶೇರ್ ಮಾಡಿ, ನಿಮ್ಗೆ ಎಲ್ಲ ಡೀಟೇಲ್ಸ್ ಕಳಿಸ್ತಾರೆ. ನಮ್ಮ ಸ್ಟಾಫ್ ಬಂದು ಈ ಥರ ನಿಮ್ಗೆ ಒಂದು ಸೆಟಪ್ನ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. 10 ಗಂಟೆಯಿಂದ 6 ಗಂಟೆ ತನಕ ಆಫೀಸ್ ಇರುತ್ತೆ, ಮಂಡೇ ಟು ಸ್ಯಾಟರ್ಡೆ ವರ್ಕಿಂಗ್ ಇರುತ್ತೆ. ನೀವು ನೋಡಬೇಕಾದ್ರೆ ದಯವಿಟ್ಟು ನಮಗೆ ಕಾಲ್ ಮಾಡ್ಕೊಂಡು ಬಂದು ನೋಡ್ಬೋದು. ಈ ಸೆಟಪ್ ಯಾವಾಗಲೂ ಇರುತ್ತೆ, ನೀವು ನೋಡ್ಬೋದು, ವಿಡಿಯೋನಲ್ಲಿ ನೀಟಾಗಿ ತೋರಿಸಿದ್ದೀವಿ ನಾವು. ಅದನ್ನು ಬಿಟ್ಟು ನಿಮಗೆ ಮಿಕ್ಕಿದ ಏನು ಡೌಟ್ಸ್ ಇರೋ ದಯವಿಟ್ಟು ನಮಗೆ ಕಾಲ್ ಮಾಡಿ, ನಾವು ನಿಮಗೆ ಕ್ಲಾರಿಫೈ ಮಾಡಿಕೊಡ್ತೀವಿ. ಮೇಯ್ನ್ ಏನಂದರೆ ಸ್ವಂತ ಮನೆ ಇರಬೇಕು ನಿಮಗೆ. ನಿಮ್ಮ ಮನೆಗೆ ನೀವು ಸೋಲಾರ್ ಹಾಕ್ಬೋದು. ಇವಾಗ ಒಂದು ಮನೆ ಕಟ್ಟಿದ್ರೆ 4 ಬಾಡಿಗೆ ಮನೆಯಿಂದ ಆ ಬಾಡಿಗೆ ಮನೆಗೆ ಆಗಲ್ಲ. ನಿಮ್ಮ ಮನೆಗೆ ಮಾತ್ರ ನೀವು ಸೋಲಾರ್ ಹಾಕಿ ನಿಮ್ಮ ಕರೆಂಟ್ ಬಿಲ್ನ ನೀವು ಕಡಿಮೆ ಮಾಡ್ಕೊಳ್ಳಿ. ಆವಾಗ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ನೀವು ಜನರೇಟ್ ಮಾಡಿ ಒಂದು 25 ವರ್ಷಕ್ಕೆ ನೀವು ಕರೆಂಟ್ ಕಟ್ಟಿದ್ರೇ ಆರಾಮಾಗಿರ್ಬೋದು. ಸೊ ಇವತ್ತೇ ನಮಗೆ ಕಾಲ್ ಮಾಡಿ ಸೋಲಾರ್ ಇನ್ಸ್ಟಾಲ್ ಮಾಡಿ. ಯಾಕಂದ್ರೆ ನಮ್ಮ ಲೋಗೋ ಅನ್ನುತ್ತೆ ನಮ್ಮ ಸೋಲಾರ್ ಅಂತ, ಕೆಳಗೆ ಒಂದು ಹ್ಯಾಶ್ಟ್ಯಾಗ್ ಬರುತ್ತೆ ನಮ್ಮದು, ಸೋಲಾರ್ ಡಸ್ ವರ್ಕ್ ಅಂತ. ಸೊ ನಾವು ಬ್ಯಾಂಗ್ಳೂರ್ ಜನತೆಗೆ ಏನು ಅಂತ ಇದೀವಿ ಅಂದರೆ, ಸೋಲಾರ್ನ ಹಾಕಿ ನಿಮ್ಮ ಕರೆಂಟ್ ಬಿಲ್ನ ಕಡಿಮೆ ಮಾಡಿ ಸೋಲಾರ್ ವರ್ಕ್ ಆಗುತ್ತೆ, ಅದನ್ನು ತೋರ್ಸೋಕ್ಕೆ ನಾವು ಬಂದಿದ್ದೀವಿ ನಮ್ಮ ಸೋಲಾರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೋಡಿದ್ರಲ್ಲ ವಿಡಿಯೋ, ನೀವು ತಮ್ನೈಲು ಮತ್ತು ಬಿಗಿನಿಂಗ್ ನೋಡಿ ನೀರು ಕಾಯಿಸೋ ಸೋಲಾರ್ ಅಂದ್ಕೊಂಡಿರ್ತೀರಿ. ನೀರು ಕಾಯಿಸೋ ಸೋಲಾರ್ ಅಲ್ಲ ರೀ, ನಿಮ್ಮ ಮನೆಗೆ ವಿದ್ಯುತ್ ಶಕ್ತಿ ಕೊಡೋ ಅಂಥದ್ದು, ಅಂದರೆ ಬೆಳಕು ಕೊಡೋ ಅಂಥ ಸೋಲಾರ್ ರೀ ಇದು. ಏನು ಗೊತ್ತಾ, ವಿಡಿಯೋ ಅರ್ಥ ಆಗಲಿಲ್ವಾ ಮತ್ತೆ ನೋಡಿ, ಇನ್ನೂ ಅರ್ಥ ಆಗಲಿಲ್ವಾ ಈ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಲ್ ಮಾಡಿ. ಅಲ್ಲೂ ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂತಂದರೆ ಎಲೆಕ್ಟ್ರಾನಿಸಿಟಿ ರೀ, ಒಂದು ವಿಸಿಟ್ ಮಾಡಿ. ಇವರ ಒಂದು ಏನಂತಂದರೆ ವೇರ್ ಹೌಸಲ್ಲಿ ಒಂದು ಸೋಲಾರ್ನ ಫಿಕ್ಸ್ ಮಾಡಿದ್ದಾರೆ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನೀವು ಇನ್ವೆಸ್ಟ್ ಮಾಡಿ, ನಿಮ್ಗೆ 5 ವರ್ಷದಲ್ಲಿ ರಿಟರ್ನ್ಸ್ ಬರುತ್ತೆ, ಇನ್ನು 20 ವರ್ಷ ನಿಮಗೆ ಆದಾಯ ಬರುತ್ತೆ. ಇದಕ್ಕಿಂತ ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ನಮ್ಮ ವಿಡಿಯೋ ಏನು ಗೊತ್ತಾ ಕಾನ್ಸೆಪ್ಟು, ವ್ಯವಹಾರದ ಕಾನ್ಸೆಪ್ಟೇ ನಿಮಗೆ ಮಾಹಿತಿಗಳನ್ನ ಕೊಡುವಂಥದ್ದು. ಒಳ್ಳೆ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ನಿಮ್ಗೆ ಯಾವ್ದು ಬೇಕಾದನ್ನು ತೊಗೊಳ್ಳಿ, ಬೇಡದೇ ಇರೋದನ್ನ ಸ್ಕಿಪ್ ಮಾಡಿ, ಬೇಕಾಗಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೆ ವಿಡಿಯೋ ಮಾಡೋಕ್ಕೆ ನಮಗೂ ಸ್ಫೂರ್ತಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.